ಕಟು ಸತ್ಯ ಹೇಳ್ತೀನಿ. ಅದೇನು ಗೊತ್ತಾ, ಪರ ರಾಜ್ಯದವರಿಗೆ ಕರ್ನಾಟಕ ಅಕ್ರಮ ದಂಧೆ ನಡೆಸಲು ಸುರಕ್ಷಿತ ತಾಣ ಅನಿಸ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಖದೀಮರಿಗೆ ಇದೊಂದು ಸೇಫ್ ಪ್ಲೇಸ್ ಆಗಿಬಿಟ್ಟಿದೆ. ಅದು ಹೇಗೆ ಅಂತ ತಿಳಿಸ್ತೀನಿ, ಬನ್ನಿ. ಚಾಮರಾಜನಗರ ಜಿಲ್ಲೆ ಕೇರಳ ತಮಿಳುನಾಡಿಗೆ ಹೊಂದಿಕೊಂಡೇ ಇದೆ. ಇಲ್ಲಿ ನಾವು ಬೆಟ್ಟ ಗುಡ್ಡ ದಟ್ಟಾರಣ್ಯಗಳನ್ನೇ ಹೆಚ್ಚಾಗಿ ಕಾಣಬಹುದು. ಈ ದಟ್ಟಾರಣ್ಯಗಳಲ್ಲಿ ಬಗೆ ಬಗೆಯ ರೆಸಾರ್ಟ್ಗಳು ಅಣಬೆಯಂತೆ ತಲೆ ಎತ್ತುತ್ತಿವೆ. ಅರಣ್ಯ ಇಲಾಖೆಯವರೇ ಇವರಿಗೆಲ್ಲ ತನ್ನ ಜಮೀನಿನಲ್ಲಿ ರೆಸಾರ್ಟ್ ಸ್ಥಾಪಿಸಲು ಅನುಮತಿ ಕೊಟ್ಟಿದೆ. ಆದ್ರೆ ಇವು ಹೆಸರಿಗೆ ಮಾತ್ರ ರೆಸಾರ್ಟ್ಗಳು. ಇಲ್ಲಿ ನಡೆಯೋದು ಭರ್ಜರಿ ಮಾಂಸದಂಧೆ. ಹುಡುಗಿಯರನ್ನ ಕರ್ಕೊಂಡ್ಬಂದು ಇಲ್ಲಿಯ ಮಸಾಜ್ ಪಾರ್ಲರ್ಗಳ ಹೆಸರಲ್ಲಿ ಇವತ್ತು ಮೋಜು ಮಸ್ತಿ ನಡೆಸ್ತಾ ಇರೋಂಥದ್ದು, ಇಲ್ಲಿಯ ಯುವಕರನ್ನ ಹಾದಿ ತಪ್ಪಿಸ್ತಾ ಇರೋಂಥದ್ದು. ಹೌದು, ಈ ರೆಸಾರ್ಟ್ಗಳಲ್ಲಿ ಕನ್ನಡಿಗರಿಗೆ ಎಂಟ್ರಿಯೇ ಇಲ್ಲ. ಸ್ಥಳೀಯರನ್ನ ಹತ್ತಿರಕ್ಕೂ ಸೇರಿಸಲ್ಲ. ಕೇರಳ ತಮಿಳುನಾಡಿನವರಾದ್ರೆ ರಾಜಾತಿಥ್ಯ. ಕನ್ನಡದ ನೆಲದಲ್ಲಿ ಪರರಾಜ್ಯದವರ ತೀಟೆ ತೀರಿಸುವ ಸಲುವಾಗಿ ಯಾವ ರೀತಿ ಮಾಂಸದಂಧೆ ನಡೆಯುತ್ತೆ ಅನ್ನೋದನ್ನ ತಿಳಿಯಲು ನಾವು ಮೊದಲು ಕೇರಳ ರಿಜಿಸ್ಟ್ರೇಷನ್ ಗಾಡಿ ಬಾಡಿಗೆ ಪಡೆದ್ವಿ. ಬೇರೆ ಬೇರೆ ರೆಸಾರ್ಟ್ಗಳಿಗೆ ಭೇಟಿ ಕೊಟ್ವು. ಆಗ ಅಲ್ಲಿ ಕಂಡುಬಂದ ಕೆಲ ಸಂಗತಿಗಳಿಗೆ ಇಡೀ ಸಭ್ಯ ಸಮಾಜ ತಲೆ ತಗ್ಗಿಸಬೇಕು. ಪಬ್ಲಿಕ್ ಯಾವ್ದಾರು ಎಲ್ಲಿ ಹತ್ರ ಹೋಗಿ ವಿಚಾರಿಸಿ, ಪಬ್ಲಿಕ್ ಹೇಳ್ತಾರೆ. ಯಾವ್ದಾರು ಕೇರಳ ಗಾಡಿ ಬರ್ತದೆ, ಕೇರಳ ಜೀಪ್ ಬರ್ತವೆ, ಬಂದ ತಕ್ಷಣ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಇಲ್ಲಿ ಲಾಡ್ಜಿಲ್ಲೇ ಹಸಿ ಇಲ್ಲಿ ಹುಡುಗಿರು ಸಿಗ್ತಾರೆ ಅಂತೆಲ್ಲ ಅವರು ಕೇಳೋದುಂಟು. ಆ ರೀತಿ ಒಂದು ಕೆಟ್ಟ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ. ಗುಂಡ್ಲುಪೇಟೆಗೆ ಕೇರಳ ಬಂಗಾಳದ ಹುಡುಗಿಯರನ್ನ ಕರ್ಕೊಂಡ್ಬಂದು ಪರರಾಜ್ಯದವರ ಸೇವೆ ಮಾಡಿಸ್ತಾರೆ. ಜೊತೆಗೆ ಇವತ್ತು ಏನು ಅನ್ಯ ರಾಜ್ಯದಿಂದ ಕರೆತಂದು ಹೆಣ್ಣು ಮಕ್ಕಳನ್ನ ಇಲ್ಲಿ ಮೋಜು ಮಸ್ತಿಗಾಗಿ ಬಳಕೆ ಮಾಡ್ತಾ ಇದ್ದಾರೆ, ನಾಳೆ ದಿನ ಇಲ್ಲಿಯ ಹೆಣ್ಣು ಮಕ್ಕಳು ಮಾನಕ್ಕೂ ಕೈ ಹಾಕೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ದುರಂತ ಅಂದ್ರೆ ಇವರು ಹಾಡ ಹಗಲೇ ಈ ದಂಧೆ ನಡೆಸ್ತಾರೆ. ಅಷ್ಟೇ ಅಲ್ಲ, ಇವರು ಒಂದಿಷ್ಟು ಗೂಂಡಾಗಳನ್ನ ಸಾಕಿರ್ತಾರೆ. ಜೊತೆಗೆ ಸ್ಥಳೀಯ ಮುಖಂಡರ ಬೆಂಬಲನೂ ಪಡೆದಿರ್ತಾರೆ. ಅನುಮಾನ ಬಂದ್ರೆ ಈ ರೀತಿ ಫಾಲೋನೂ ಮಾಡ್ತಾರೆ. ನಿಮ್ಗೊಂದು ಆತಂಕದ ವಿಚಾರ ಹೇಳ್ತೀನಿ. ಅದೇನ್ ಗೊತ್ತಾ, ಇಲ್ಲಿ ಪರ ರಾಜ್ಯದ ಹುಡುಗಿಯರನ್ನ ಮಾತ್ರ ಬಳಸ್ಕೊಳ್ಳಲಾಗ್ತಿಲ್ಲ, ಬದಲಾಗಿ ನಮ್ಮ ಸ್ಥಳೀಯ ಹುಡುಗಿಯರ ಮಾನಕ್ಕೂ ಕೈ ಹಾಕ್ತಿದ್ದಾರೆ ಈ ಖದೀಮರು. ಕೆಲವೊಂದು ರೆಸಾರ್ಟ್ಗಳು ದಟ್ಟಾರಣ್ಯದ ನಡುವೆಯೇ ಇವೆ. ದುರ್ಗಮವಾದ ಹಾದಿ, ಕತ್ತಲು ಪ್ರದೇಶ, ಸಾಲದ್ದಕ್ಕೆ ಕಾವಲಿಗೆ 6-7 ಡಾಬರ್ ಮ್ಯಾನ್ ನಾಯಿಗಳು. ಎಂಥ ರೆಸಾರ್ಟ್ಗಳ ಒಳಗೆ ಫ್ಯಾಮಿಲಿಯಂತೂ ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ನಾವು ರೂಮ್ ಕೇಳಲು ಹೋದ್ರೆ ಎಲ್ಲರ ಅನುಮಾನದ ಕಣ್ಣು ನಮ್ಮ ಮೇಲೆ ಇತ್ತು. ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿದವರಿಗೆ ಮಾತ್ರ ಅವಕಾಶವಂತೆ. ಎಂಥ ರೆಸಾರ್ಟ್ಗಳ ಒಳಗೆ ರೇವ್ ಪಾರ್ಟಿ, ಡ್ರಗ್ಸ್ ಪಾರ್ಟಿ ನಡೆದ್ರೂ ಯಾರಿಗೂ ಗೊತ್ತಾಗಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ತನಿಖೆಯೂ ನಡೆಸದೆ ಸುಮ್ಮನಿದ್ದಾರೆ. ಇದನ್ನ ಒಂದು ಬಂಡವಾಳವಾಗಿ ಇಟ್ಕೊಂಡು ಈ ಹೊರ ರಾಜ್ಯದವರು ಕೆಲವು ಯಾರು ಮುಖಂಡರು ಇರ್ತಾರೆ ಆಯಾ ವಿಲೇಜ್ಗಳಲ್ಲಿ, ಆ ಭಾಗದಲ್ಲಿ ಅವ್ರುಗಳನ್ನ ಬುಕ್ ಮಾಡ್ಕೋತಾರಲ್ಲಿ. ಅವ್ರುಗಳನ್ನ ನೇರವಾಗಿ ಅವರು ಏನೂ ಗೊತ್ತಿರೋ ರೀತಿಯಲ್ಲಿ ನನ್ನ ಸ್ನೇಹಿತ ಮಾಡ್ದ ಅಂತೇಳಿ ಆ ಲಾಡ್ಜ್ ಹತ್ರ ಹೋಗಿ ಬರೋದು ಮಾಡಿ, ಈ ಒಂದು ನಾನು ನೋಡ್ಕೊತೀನಿ ಈ ಭಾಗದಲ್ಲಿ ಅಂತ ಅವರಾದ ಕುಮ್ಮಕ್ಕೆ ಕೊಟ್ಟಲ್ಲಿ ಅವರು ಇಂಥ ವ್ಯವಹಾರಕ್ಕೆ ಆಟೋಮೆಟಿಕ್ಕಾಗಿ. ರೆಸಾರ್ಟ್ ಲಾಡ್ಜ್ಗಳ ಜೊತೆಗೆ ಇವರು ಮನೆ,
ತೋಟದ ಮನೆಗಳಿಗೆ ತಿಂಗಳಿಗೆ 30ರಿಂದ 40 ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ಪಡಿತಾರೆ. ಅಲ್ಲಿ ಬಿಂದಾಸ್ ಆಗಿ ಹೆಣ್ಮಕ್ಕಳ ಬಿಸ್ನೆಸ್ ಮಾಡ್ತಾರೆ. ನಮ್ಮ ಪೊಲೀಸರು ತಿಂಗಳ ಹಫ್ತಾ ಕೊಡ್ಲಿಲ್ಲ ಅಂದ್ರೆ ದಂಧೆ ನಿಲ್ಲಿಸಲು ಹೇಳ್ತಾರೆ. ಇಲ್ಲದಿದ್ರೆ ರಾಜಾರೋಷವಾಗಿ ನಡೆಸಲು ಬಿಟ್ಟು ಕೊನೆಗೆ ಊರವರೇ ಇವರ ತೊಂದರೆ ತಾಳಲಾರದೆ ಹೋರಾಟಕ್ಕೆ ಮುಂದಾದ್ರೆ ರೇಡ್ ಅನ್ನೋ ನಾಟಕ ಆಡ್ತಾರೆ. ಕೇರಳದಲ್ಲಿ ಕಾನೂನು ಬಿಗಿಯಾಗಿದೆ, ಆದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಬಿಗಿ ಇಲ್ಲ. ಸರ್ಕಾರಕ್ಕೆ ಜೀವವೇ ಇಲ್ಲ, ಪೊಲೀಸರಿಗೆ ಅಧಿಕಾರಿಗಳಿಗೆ ನಿಯತ್ತೇ ಇಲ್ಲ. ಹಾಗಾಗಿ ಗುಂಡ್ಲುಪೇಟೆ ಇವತ್ತು ಪರರಾಜ್ಯದವರ ರೆಡ್ ಲೈಟ್ ಪ್ರದೇಶವಾಗಿ ಮಾರ್ಪಡ್ತಿದೆ. ರೆಸಾರ್ಟ್, ಲಾಡ್ಜ್, ತೋಟ, ಬಾಡಿಗೆ ಮನೆಗಳಲ್ಲಿ ಇವ್ರು ನಡೆಸೋ ಅನಾಚಾರನ ನೋಡಿದ್ರಿ. ಆದರೆ ಇವರು ಮಸಾಜ್ ಸೆಂಟರ್ಗಳಲ್ಲಿ ಮಾಡೋ ಆಟಾಟೋಪಗಳನ್ನು ನೋಡಬೇಕಾ? ಅದನ್ನು ತೋರಿಸ್ತೀನಿ ಸಣ್ಣ ಬ್ರೇಕ್ನ ನಂತರ.